ಎಲ್ಲರಿಗೂ ನಮಸ್ಕಾರ. ಜಿಲ್ಲಾ ಪಂಚಾಯತ್ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಮಂಡ್ಯ ಸಹಯೋಗದಲ್ಲಿ ಸ್ಫೂರ್ತಿಯ ಸೆಲೆ ವಿಶೇಷ ಕಾರ್ಯಕ್ರಮದಡಿಯಲ್ಲಿ 10ನೇ ತರಗತಿ ಮಕ್ಕಳಿಗೆ ಫಲಿತಾಂಶ ಸುಧಾರಣೆಗೆ ಸಂಬಂಧಿಸಿದಂತಹ ಕೆಲವು ವಿಡಿಯೋಗಳನ್ನ ನಾವು ಪ್ರಸ್ತುತಪಡಿಸ್ತಾ ಇದ್ದೀನಿ. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ಕನ್ನಡ ಛಂದಸ್ಸಿನ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಪರೀಕ್ಷೆಯಲ್ಲಿ 3 ಅಂಕದ ಪ್ರಶ್ನೆಗಳು ಇದಕ್ಕೆ ಬರ್ತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 30 ಇದು ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಕಂದ ಪದ್ಯದ ಬಗ್ಗೆ ನೋಡೋದಾದ್ರೆ, ಕಂದ ಪದ್ಯದಲ್ಲಿ ಒಟ್ಟು 4 ಸಾಲುಗಳಿರ್ತವೆ. ನಿಮ್ಗೆ ಪರೀಕ್ಷೆನಲ್ಲಿ ಅರ್ಧ ಪಾದವನ್ನ ಮಾತ್ರ ಕೇಳ್ತಾರೆ. ಅರ್ಧ ಪಾದ ಅಂತ ಅಂದ್ರೆ 2 ಸಾಲುಗಳು, ಮೊದಲ 2 ಸಾಲುಗಳು ಅಥವಾ ನಂತರದ 2 ಸಾಲುಗಳನ್ನ ನಿಮ್ಗೆ ಪರೀಕ್ಷೆಗೆ ವಿದ್ಯಾರ್ಥಿಗಳೇ ಕೇಳ್ತಕ್ಕಂಥದ್ದು ಉಂಟು ಅನ್ನುವಂಥದ್ದು. ಕಂದ ಪದ್ಯವನ್ನ ಗೀತೆಯಲ್ಲೇ ಹೇಳ್ಬೋದು. ಕಂದ ಪದ್ಯವು ಮಾತ್ರ ಛಂದಸ್ಸಿನ ಪದ್ಯ ಜಾತಿಯು ನೋಡಣ್ಣ, ಕಂದ ಪದ್ಯದಲ್ಲಿ 4 ಸಾಲುಗಳು ಇರುವುದ ನೀನು ತಿಳಿಯಣ್ಣ, 1 ಮತ್ತು 3ನೇ ಸಾಲುಗಳು ಸಮನಾಗಿರುವವು ನೋಡಣ್ಣ, 4 4 ಮಾತ್ರ 3 ಗಣ ಇರುವುದ ನೀನು ತಿಳಿಯಣ್ಣ, 2 ಮತ್ತು 4ನೇ ಸಾಲುಗಳು ಸಮನಾಗಿರುವವು ನೋಡಣ್ಣ, 4 4 ಮಾತ್ರ 5 ಗಣ ಇರುವುದ ನೀನು ತಿಳಿಯಣ್ಣ. ನೋಡಿ, ಈ ಆದ್ಮೇಲೆ ಕಂದ ಪದ್ಯದ ಒಂದು ನಿಯಮ ಲಕ್ಷಣ ಗೊತ್ತಾಗತ್ತೆ ಅನ್ನುವಂಥದ್ದು. 1 ಮತ್ತು 3ನೇ ಸಾಲಿನಲ್ಲಿ 4 ಮಾತ್ರೆಯ 3 ಗಣಗಳಿರ್ತವೆ. 2 ಮತ್ತು 4ನೇ ಸಾಲಿನಲ್ಲಿ 4 ಮಾತ್ರೆಯ 5 ಗಣಗಳಿರ್ತವೆ ಅನ್ನುವಂಥದ್ದು. ಕಂದ ಪದ್ಯದಲ್ಲಿ ವಿಷಮ ಸ್ಥಾನದಲ್ಲಿ 1 3 5 7ನೇ ಸ್ಥಾನದಲ್ಲಿ ಜಗಣ ಬರಬಾರ್ದು, ಸರ್ವಲಘುಗಳ ಗಣ ಬರ್ತದೆ ಅನ್ನುವಂಥದ್ದು. ಮಕ್ಕಳ ಕಂದ ಪದ್ಯ ಮಾತ್ರ ಛಂದಸ್ಸಿನ ಪದ್ಯ. ಇದರಲ್ಲಿ ಗಣ ವಿಭಾಗ ಮಾಡ್ತಕ್ಕಂಥ ನೋಡಿ, ಅಂತಂಬ ನಾರ್ಗೆ ಪಿರುದುಂ ಭ್ರಾಂತು ದಲೈಂ ದ್ರೋಣನೆಂಬನೆ ಪಾರ್ವನೆ ಪೇ ಅಂತಿದೆ ನೋಡ್ರಿ. ಅಲ್ಲಿ ಲಘು ಗುರುವನ್ನ ಗುರುತಿಸಲಾಗಿದೆ. ಈ ಒಂದು ತತ್ವದ ಆಧಾರದ ಮೇಲೆ ಕಂದ ಪದ್ಯವನ್ನ ಗುರುತಿಸಲಿಕ್ಕೆ ಸಾಧ್ಯ ಆಗ್ತದೆ. 1ನೇ ಸಾಲಿನಲ್ಲಿ ಮತ್ತು 3ನೇ ಸಾಲಿನಲ್ಲಿ 12 ಮಾತ್ರೆಗಳಿರ್ತವೆ. 2 ಮತ್ತು 4ನೇ ಸಾಲಿನಲ್ಲಿ 20 ಮಾತ್ರೆಗಳನ್ನ ಕಂದ ಪದ್ಯ ಒಳಗೊಂಡಿರ್ತದೆ. ನಂತರ ಷಟ್ಪದಿಗಳಲ್ಲಿ 2 ಷಟ್ಪದಿಗಳಲ್ಲಿ ಒಂದನ್ನ ತಮಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ಮೊದಲನೇದು ಭಾಮಿನಿ ಷಟ್ಪದಿ, ನಂತರದ್ದು ಬರುತ್ತೆ ವಾರ್ಧಕ ಷಟ್ಪದಿ ಅಂತ. ಭಾಮಿನಿ ಷಟ್ಪದಿ ಅಂದ್ರೆ 6 ಸಾಲಿನ ಪದ್ಯ. ಇದು ಕೂಡ ಮಾತ್ರ ಛಂದಸ್ಸಿಗೆ ಸಂಬಂಧಪಟ್ಟಂತಹ ಪದ್ಯ ಆಗಿದೆ ಅನ್ನುವಂಥದ್ದು. ಇಲ್ಲಿ 1 2 4 5ನೇ ಸಾಲುಗಳು ಪರಸ್ಪರ ಸಮನಾಗಿರ್ತವೆ. 3 ಮಾತ್ರೆಯ ಗಣದ ಮುಂದೆ 4 ಮಾತ್ರೆಗಳ ಗಣದ ಹಾಗೆ 2 ಗಣಗಳು ಬರ್ತವೆ. 1 2 4 5ನೇ ಸಾಲಿನಲ್ಲಿ. 3 ಮತ್ತು 6ನೇ ಸಾಲಿನಲ್ಲಿ 3 ಮಾತ್ರೆಯ ಗಣದ ಮುಂದೆ 4 ಮಾತ್ರೆಗಳ ಗಣದ ಹಾಗೆ 3 ಗಣಗಳು ಬರ್ತವೆ ಅನ್ನುವಂಥ ಒಟ್ಟು 6 ಗಣಗಳು ಇರ್ತವೆ. ಇಲ್ಲಿ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಇದೆಯಲ್ಲ, ಅದನ್ನ ನಾವು ಲಘುವಾಗಿದ್ರು ಕೂಡ ಗುರು ಅಂತ ಪರಿಗಣಿಸಬೇಕು ಛಂದೋ ನಿಯಮದ ಪ್ರಕಾರ. ಇಲ್ಲಿ 1 2 4 5ನೇ ಸಾಲಿನಲ್ಲಿ 14 ಮಾತ್ರೆಗಳಿರ್ತವೆ. 3 ಮತ್ತು 6ನೇ ಸಾಲಿನಲ್ಲಿ ಒಟ್ಟು 23 ಮಾತ್ರೆಗಳು ಇರ್ತವೆ. ಇದನ್ನ ಗಮನಿಸಬಹುದು. ಷಟ್ಪದಿನಲ್ಲಿ ಮಕ್ಕಳೇ ನಿಮ್ಗೆ 6 ಸಾಲಿನಲ್ಲಿ 6 ಸಾಲನ್ನು ಕೂಡ ಕೇಳೋದಿಲ್ಲ, ಅರ್ಧ ಪಾದವನ್ನ ಕೇಳ್ತಾರೆ. 3 ಸಾಲುಗಳನ್ನ ಮಾತ್ರ ಕೇಳ್ತಾರೆ. ಯಾಕೆ ಅಂದ್ರೆ ಈ 3 ಸಾಲುಗಳಲ್ಲಿ ಏನ್ ನಿಯಮಾವಳಿಗಳಿದೆಯೋ ಉಳಿದ 3 ಸಾಲುಗಳಲ್ಲೂ ಕೂಡ ಅದೇ ನಿಯಮಾವಳಿಗಳಿರ್ತಕ್ಕಂಥ ಉದ್ದೇಶದಿಂದ 3 ಸಾಲುಗಳನ್ನ ಕೇಳ್ತಾರೆ. ಅಂದ್ರೆ ಷಟ್ಪದಿನಲ್ಲಿ ಎಷ್ಟು ಸಾಲಿದೆ ಅಂತಂದ್ರೆ 6 ಸಾಲುಗಳಿದೆ. ನಮ್ಗೆ ಛಂದೋಬದ್ಧವಾಗಿ ಅಥವಾ 3 ಅಂಕಗಳಿಗೆ ಉತ್ತರಿಸಬೇಕಾಗಿರ್ತಕ್ಕಂಥ ಉದ್ದೇಶದಿಂದ 3 ಸಾಲುಗಳನ್ನ ಕೇಳಿರ್ತಾರೆ ಅನ್ನುವಂಥದ್ದು. ಲಘು ಗುರು ಹಾಕ್ಲಿಕ್ಕೆ, ಗಣ ವಿಂಗಡಣೆ ಮಾಡ್ಲಿಕ್ಕೆ, ಛಂದಸ್ಸಿನ ಹೆಸರು ಭಾಮಿನಿ ಷಟ್ಪದಿ ಅಂತ ಬರೆಯಕ್ಕೆ ಎಲ್ಲವನ್ನೂ ಕೂಡ ಸೇರಿಸಿದ್ರೆ ಒಟ್ಟು 3 ಅಂಕಗಳಾಗ್ತವೆ ಅನ್ನುವಂಥದ್ದು. ಹಾಗೆ ವಾರ್ಧಕ ಷಟ್ಪದಿ 5 ಮಾತ್ರೆಗಳ ಛಂದೋ ನಿಯಮ. ಇದು ಕೂಡ ಮಾತ್ರ ಛಂದಸ್ಸಿಗೆ ಸಂಬಂಧಪಟ್ಟಂತದ್ದು. ಇಲ್ಲೂ ಕೂಡ 6 ಸಾಲಿನ ಪದ್ಯ. ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ 3 ಸಾಲನ್ನ ಮಾತ್ರ ಕೇಳಿದ್ದಾರೆ ಅನ್ನುವಂಥದ್ದು. 1 2 4 5ನೇ ಸಾಲುಗಳು ಪರಸ್ಪರ ಸಮನಾಗಿರ್ತವೆ. 5 ಮಾತ್ರೆಯ 4 ಗಣಗಳನ್ನ ಹೊಂದಿರ್ತವೆ. 3 ಮತ್ತು 6ನೇ ಸಾಲುಗಳು ಸಮನಾಗಿರ್ತವೆ. 5 ಮಾತ್ರೆಗಳ 6 ಗಣಗಳನ್ನ ಹೊಂದಿರ್ತವೆ. ನಿಮ್ಗೆ 10ನೇ ತರಗತಿನಲ್ಲಿ ವೀರಲವ ಪದ್ಯವನ್ನ ತೆಗೆದುಕೊಂಡ್ರೆ ಅದ್ರಲ್ಲಿ ಆ ಪದ್ಯದಲ್ಲಿ ಏನಾದ್ರೂ ಕೂಡ ನಿಮ್ಗೆ ಪದ್ಯವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಅದು ವಾರ್ಧಕ ಷಟ್ಪದಿಗೆ ಸಂಬಂಧಪಟ್ಟಂತದ್ದು. ವೀರರಘುವರ ನೋಯಿಸನು ಅನ್ನುವಂತಹ ಪದ್ಯವನ್ನು ಆಯ್ದುಕೊಂಡ್ರೆ ಅದು ಭಾಮಿನಿ ಷಟ್ಪದಿಗೆ ಸಂಬಂಧಪಟ್ಟಂತದ್ದು. ನೋಡಿ, ಇಲ್ಲಿ ಎತ್ತಡ ತುರಂಗವಿದು ಪೊಕ್ಕು ಪೂದೋಟಮಂ ತೊತ್ತಳ ನುಳಿದುದು ವಾಲ್ಮೀಕಿ ಮುನಿನಾಥನೇ ಪೊತ್ತು ಮಾರೆಯುವುದೆಂದನೆಗೆ ನೇಮಿಸಿ ಪೋದನ್ ಅಬ್ದಿಪಂ ಕರೆಸಲಾಗಿ ಅನ್ನುವಂತ ಪದ್ಯ ಇದೆಯಲ್ಲ. 1 2ನೇ ಸಾಲಿನಲ್ಲಿ 5 ಮಾತ್ರೆ 4 ಗಣಗಳಿದೆ.
ಮೂರನೇ ಸಾಲಿನಲ್ಲಿ 5 ಮಾತ್ರೆಯ 6 ಗಣಗಳು ಷಟ್ಪದಿಯ ನಿಯಮಾವಳಿಯ ಪ್ರಕಾರ 3 ಮತ್ತು 6ನೇ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ರು ಕೂಡ ನಾವು ಗುರು ಅಂತ ಪರಿಗಣಿಸಬೇಕು. ಇದು ವಾರ್ಧಕ ಷಟ್ಪದಿಯ ನಿಯಮ. ಇವೆರಡು ಷಟ್ಪದಿಗಳಲ್ಲಿ ಯಾವ್ದಾದ್ರು ಒಂದು ಷಟ್ಪದಿಯನ್ನ ಮಕ್ಕಳ ನಿಮ್ಗೆ ಕೇಳಬಹುದು. ಅದಾದ್ಮೇಲೆ ಖ್ಯಾತ ಕರ್ನಾಟಕ ವೃತ್ತಗಳು, ಅದಕ್ಕೆ ಸಂಬಂಧಪಟ್ಟಂತೆ 2 ವೃತ್ತಗಳನ್ನ ವಿಶೇಷವಾಗಿ 10ನೇ ತರಗತಿಗೆ ಕೇಳ್ತಾರೆ. ಇಲ್ಲಿ ಇದು ಮಾತ್ರ ಛಂದಸ್ಸಲ್ಲ, ಅಕ್ಷರ ಛಂದಸ್ಸಿನ ಪದ್ಯ ಅನ್ನುವಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಅಕ್ಷರ ಛಂದಸ್ಸಿನ ಪದ್ಯ ಆಗಿರ್ತಕ್ಕಂಥ ಉದ್ದೇಶದಿಂದ ಇದರಲ್ಲಿ 1 ಸಾಲನ್ನ ಕೊಡ್ತಾರೆ. 4 ಸಾಲನ್ನ ನಿಮ್ಗೆ ಪರೀಕ್ಷೆಗೆ 1 ಸಾಲನ್ನ ಮಾತ್ರ ಕೊಡ್ತಾರೆ. ಆ ಸಾಲು ಸೂತ್ರಬದ್ಧವಾಗಿರ್ತದೆ ಅನ್ನುವಂಥದ್ದು. ಉತ್ಪಲ ಮಾಲೆ ಎಪ್ಪದು ಬರಂ ನಬಬಂ ರಲಗಂ ನೆಗಲ್ದಿರಂ ಅಂತಕ್ಕಂಥದ್ದು. ಅಂದ್ರೆ ಬಗಣ, ರಗಣ, ನಗಣ, ಬಗಣ, ಬಗಣ, ರಗಣ, ಲಘು, ಗುರು ಅನ್ನುವಂಥದ್ದು. ಈ ಒಂದು ಗಣವನ್ನ ಹೇಗೆ ವಿಭಾಗ ಮಾಡ್ಕೊಳ್ತಕ್ಕಂಥದ್ದು ಅಂತ ಅಂದ್ರೆ ಯಮಾತಾರಾಜ ಬಾನಸಲಗಂ, ಯಮಾತಾರಾಜ ಬಾನಸಲಗಂ ಸೂತ್ರದಿಂದ ಈ ಗಣವನ್ನ ವಿಭಾಗ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದು ಅಂತಕ್ಕಂಥದ್ದು. ಇಲ್ಲಿ ನೋಡ್ರಿ, ಮೊದಲು ಗುರು 2 ಲಘು ಬಂದ್ರೆ ಬಗಣ, ಗುರು ಲಘು ಗುರು ಬಂದ್ರೆ ರಗಣ, 3 ಲಘುಗಳು ಬಂದ್ರೆ ನಗಣ, ಗುರು ಬಂದ್ರೆ ಲಘು ಬಂದ್ರೆ ಬಗಣ, ಗುರು ಲಘು ಲಘು ಬಂದ್ರೆ ಬಗಣ, ಗುರು ಲಘು ಗುರು ಬಂದ್ರೆ ರಗಣ, ಕೊನೆಗೆ ಒಂದು ಲಘು ಉಳ್ಕೋಬೇಕು, ಒಂದು ಗುರು ಉಳ್ಕೋಬೇಕು. ಇದು ಈ ಉತ್ಪಲ ಮಾಲಾ ವೃತ್ತದ ನಿಯಮ. 1 ಸಾಲು ಪದ್ಯವನ್ನ ಕೇಳಿರ್ತಾನೆ ಅನ್ನುವಂಥದ್ದು. ಆಮೇಲೆ ಹಾಗೇನ 8 ಗಣಗಳನ್ನ ಹೇಗೆ ವಿಭಾಗ ಮಾಡ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ನಲ್ಲ, ಆ ಸೂತ್ರ ಇದೆಯಲ್ಲ, ಯಮಾತಾರಾಜ ಬಾನಸಲಗಂ, ಆ ಒಂದು ತತ್ವದ ಆಧಾರದ ಮೇಲೆ 8 ಗಣಗಳನ್ನ ವಿಭಾಗ ಮಾಡ್ಕೊಂಡಿರ್ತಕ್ಕಂತಹ ದೃಶ್ಯ. ಆಮೇಲೆ ಇಲ್ಲಿ 6 ವೃತ್ತಗಳಿವೆ ಅಂತ ಹೇಳಿದ್ರೆ ನಾನು ಇಲ್ಲಿ ನೋಡಿ, ಉತ್ಪಲ ಮಾಲ 20 ಅಕ್ಷರಗಳಿರ್ತವೆ, ಶಾರ್ದುಲ 19 ಅಕ್ಷರಗಳಿರ್ತವೆ, ಶ್ರದ್ಧರ 21 ಅಕ್ಷರ ಇರ್ತವೆ, ಚಂಪಕ 21 ಅಕ್ಷರ ಇರ್ತವೆ, ಮತ್ತೆ 20 ಅಕ್ಷರ ಇರ್ತವೆ, ಮಹಾಶ್ರದ್ಧರ 22 ಅಕ್ಷರ ಇರ್ತವೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬಹುದಾಗಿದೆ. ಎರಡನೇದಾಗಿ ಚಂಪಕಮಾಲ ವೃತ್ತ ಅನ್ನುವಂಥದ್ದು. ನಜ ಬಜ ಜಂಜರಂ ಬಜಗೊಳ್ಳುತ್ತಿರೆ ಚಂಪಕಮಾಲ ಎಂದ ಪರ್ ಅನ್ನುವಂತಹ ಸೂತ್ರ ಇದಕ್ಕೆ ಅನ್ವಯ ಆಗುತ್ತೆ. ಇಲ್ಲಿ ಅನುಕ್ರಮವಾಗಿ ನಗಣ, ಜಗಣ, ಭಗಣ, ಜಗಣ, 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 ರಗಣ ಈ ಗಣಗಳು ಈ ಒಂದು ವಿಭಾಗವನ್ನ ಮಾಡಿದಂತಹ ಸಂದರ್ಭದಲ್ಲಿ ಬರುತ್ತೆ ಅನ್ನುವಂಥದ್ದು. ಕಳನೊಳವಿಂಗೆ ಕುಪ್ಪೇವರಂ ಎಂಬ ಓಲ್ ಅಂಬ ಅಂಬರಂ ಉಂಟೆ ನಿನ್ನದು ಅಂತ ಇದೆ ನೋಡ್ರಿ ವಾಕ್ಯ. ಇದರಲ್ಲಿ ಇದು ಯಾವ್ದಕ್ಕೆ ಚಂಪಕ ಮಾಲ ಇರುತ್ತೆ. ಆರಂಭದಲ್ಲಿ 4 ಲಘುಗಳು ಬಂದ್ರೆ ನೋಡ್ರಿ, ಪ್ರಾರಂಭದಲ್ಲಿ ಗುರುತಾಗ್ತಕ್ಕಂಥ ಸಂದರ್ಭದಲ್ಲಿ ಲಘು 4 ಚಂಪಕಂ ಅನ್ನುವಂಥದ್ದು, 4 ಲಘುಗಳು ಬಂದ್ರೆ ಅದು ಚಂಪಕ ಮಾಲ ವೃತ್ತ ಆಗತ್ತೆ ಅನ್ನುವಂಥದ್ದು. ಧನ್ಯವಾದಗಳು.